ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಗರುಡ ಪುರಾಣದ ಅಧ್ಯಾಯ 44. ಈ ಅಧ್ಯಾಯದಲ್ಲಿ ನಾವು ತಿಳಿಲಿಕ್ಕಿರುವಂತಹ ವಿಚಾರಗಳು: ಸಪಿಂಡೀಕರಣ, ಶ್ರಾದ್ದದ ಮಹತ್ವ, ಪ್ರತಿ ವರ್ಷ ವಿಹಿತ ಮಾಸಿಕ ಶ್ರಾದ್ದಾದಿಗಳ ಅನಿವಾರ್ಯತೆ, ಪತಿಪತ್ನಿಯ ಸಹಮರಣ ಮೊದಲಾದ ವಿಶೇಷ ಪರಿಸ್ಥಿತಿಗಳಲ್ಲಿ ಪಾಕಪಿಂಡದಾನಗಳ ವಿಭಿನ್ನ ವ್ಯವಸ್ಥೆಯ ನಿರೂಪಣೆ ಹಾಗೂ ಬಬ್ರುವಾಹನನ ಕಥೆ. ಈ ಎಲ್ಲ ವಿಚಾರಗಳ ಬಗ್ಗೆ ಗರುಡ ಹಾಗೂ ಪರಮಾತ್ಮನ ಮಧ್ಯೆ ನಡೆಯುವಂತಹ ಸಂವಾದದ ಮೂಲಕ ಪ್ರತಿ ವಿಷಯಗಳನ್ನು ನಮಗೆ ಸುಂದರವಾಗಿ ವರ್ಣಿಸಿ ಹೇಳಲಾಗಿದೆ. ಗರುಡನ ಪ್ರಶ್ನೆ ಹೀಗಿದೆ: ಮೃತರಾದ ಜೀವಿಗಳ ಸಪಿಂಡೀಕರ್ಮ ಯಾವ ಸಮಯ ಮಾಡಬೇಕು? ಸಪಿಂಡೀಕರ್ಮ ಆದ ನಂತರ ಪ್ರೇತನಿಗೆ ಎಂಥ ಗತಿ ಪ್ರಾಪ್ತವಾಗುತ್ತದೆ? ಯಾವ ಪ್ರೇತನ ಸಪಿಂಡೀಕರ್ಮ ಆಗೋದಿಲ್ಲವೋ ಅಂಥವನಿಗೆ ಯಾವ ಗತಿಯಾಗುತ್ತದೆ? ಸ್ತ್ರೀ ಹಾಗೂ ಪುರುಷನ ಸಪಿಂಡೀಕರಣ ಯಾರೊಡನೆ ಆಗಬೇಕು? ಸ್ತ್ರೀ ಹಾಗೂ ಪುರುಷ ಜೊತೆಯಾಗಿ ಸಪಿಂಡೀಕರ್ಮದ ಪಾಲುದಾರರಾಗಿ ಎಂಥ ಉತ್ತಮ ಗತಿಯನ್ನು ಹೊಂದಬಹುದು? ಪತಿಯು ಜೀವಿತನಾಗಿ ಇರುವಂತೆಯೇ ಸ್ತ್ರೀಯರ ಸಪಿಂಡೀಕರಣ ಹೇಗೆ ಆಗುತ್ತದೆ? ಅವರು ಯಾವ ಪ್ರಕಾರ ಸ್ವರ್ಗಲೋಕಕ್ಕೆ ಹೋಗುತ್ತಾರೆ? ಆರ್ಘ್ಯಾರೋಹಣ ಆದಾಗ ಸ್ತ್ರೀಯರ ಶ್ರಾದ್ದ ಹೇಗೆ ಆಗುತ್ತದೆ? ಅವರ ವೃಷೋತ್ಸರ್ಗವನ್ನು ಯಾವ ಪ್ರಕಾರದಿಂದ ಮಾಡಲಾಗುತ್ತದೆ? ಸಪಿಂಡೀಕರಣವಾದ ನಂತರ ಮೃತನಿಗಾಗಿ ಘಟದಾನ ಹೇಗೆ ಮಾಡಬೇಕು? ಈ ಎಲ್ಲ ಪ್ರಶ್ನೆಯನ್ನು ಗರುಡ ಪರಮಾತ್ಮನಲ್ಲಿ ಕೇಳುತ್ತಾರೆ. ಆಗ ಉತ್ತರ: ಮನುಷ್ಯ ಮೃತನಾದ ನಂತರ ಅವನು 1 ವರ್ಷ ಮಹಾಮಾರ್ಗದಲ್ಲಿ ಯಾತ್ರೆ ಮಾಡುತ್ತಿರುವಾಗ ಪುತ್ರ ಪೌತ್ರಾದಿಗಳ ಮೂಲಕ ಸಪಿಂಡೀಕರಣವಾದರೆ ಅವನು ಪಿತೃಲೋಕಕ್ಕೆ ಹೋಗುತ್ತಾನೆ. ಆದ್ದರಿಂದ ಪುತ್ರನು ತಂದೆಯ ಸಪಿಂಡೀಕರಣ ಮಾಡಬೇಕು. ವರ್ಷ ಪೂರ್ಣವಾದ ನಂತರ ಪಿಂಡ ಪ್ರವೇಶನ ಅಂದರೆ ಸಪಿಂಡೀಕರಣ ಮಾಡಬೇಕು. ವರ್ಷದ ಅಂತ್ಯದಲ್ಲಿ ಪ್ರೇತಪಿಂಡದ ಮಿಲನವಾಗುತ್ತದೆ. ಪಿತೃಪಿಂಡಗಳೊಡನೆ ಪ್ರೇತಪಿಂಡದ ಸಮ್ಮಿಲನವಾದಾಗ ಆ ಪ್ರೇತನು ಪರಮಗತಿಯನ್ನು ಹೊಂದುತ್ತಾನೆ. ತದನಂತರ ಅವನು ಪ್ರೇತ ಎಂಬ ನಾಮವನ್ನು ತ್ಯಜಿಸಿ ಪಿತೃ ಸಮೂಹದವನಾಗುತ್ತಾನೆ. ತನ್ನ ಗೋತ್ರ ಅಥವಾ ಸಪಿಂಡಿಗಳಲ್ಲಿ ಎಷ್ಟು ಜನರಿಗೆ ಶಾಸ್ತ್ರಾನುಸಾರ ಸೂತಕವಾಗುತ್ತದೋ ಅಂಥವರ ಮನೆಯಲ್ಲಿ ಒಂದು ವೇಳೆ ವಿವಾಹ ಅಥವಾ ಯಾವುದಾದರೂ ಶುಭ ಕಾರ್ಯ ನೆರವೇರುವುದಿದ್ದರೆ 3ನೆಯ ತಿಂಗಳು ಅಥವಾ 6ನೆಯ ತಿಂಗಳಲ್ಲಿಯೂ ಕೂಡ ಸಪಿಂಡೀಕರಣ ಮಾಡಬಹುದು. ಗೃಹಸ್ಥನ ಮನೆಯಲ್ಲಿ ಒಂದು ವೇಳೆ ಯಾರದ್ದಾದರೂ ಮೃತ್ಯು ಸಂಭವಿಸಿದ್ದರೆ ವಿವಾಹ ಮೊದಲಾದ ಶುಭ ಕಾರ್ಯಗಳನ್ನು ಮಾಡಬಾರದು. ಎಲ್ಲಿಯವರೆಗೆ ಸಪಿಂಡೀಕರಣವಾಗುವುದಿಲ್ಲವೋ ಅಲ್ಲಿಯವರೆಗೆ ಭಿಕ್ಷುಕ ಆ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ. ಎಲ್ಲಿಯವರೆಗೆ ಸಗೋತ್ರದಲ್ಲಿ ಅಶೌಚವಿರುತ್ತದೋ ಅಲ್ಲಿಯವರೆಗೆ ಪಿಂಡದ ಮಿಲನ ಆಗುವುದಿಲ್ಲ. ಪಿಂಡದ ಮಿಲನವಾದಾಗ ಪ್ರೇತ ಶಬ್ದ ನಿವೃತ್ತವಾಗುತ್ತದೆ. ಕುಲ ಧರ್ಮ ಅನಂತವಾಗಿದ್ದು ಪುರುಷನ ಆಯಸ್ಸು ಕ್ಷಯಶೀಲ ಹಾಗೂ ನಾಶವಾಗುವಂಥದ್ದಾಗಿದೆ. ಆದ್ದರಿಂದ 12ನೆಯ ದಿನವೇ ಸಪಿಂಡೀಕರಣ ಕರ್ಮಕ್ಕೆ ಪ್ರಶಸ್ತ ಸಮಯವಾಗಿದೆ. ಮೃತ ವ್ಯಕ್ತಿಯು ಅಗ್ನಿಹೋತ್ರಿಯಾಗಿರಲಿ ಅಥವಾ ಆಗಿರದೇ ಇರಲಿ ಅವನ ಸಪಿಂಡೀಕರಣವನ್ನು ದ್ವಾದಶಾಹದಂದೇ ಮಾಡಬೇಕು. ತತ್ವದರ್ಶಿ ಋಷಿಗಳು 12ನೇ ದಿನ 3ನೆಯ ಪಕ್ಷದಲ್ಲಿ 6ನೆಯ ತಿಂಗಳಲ್ಲಿ ಅಥವಾ ವರ್ಷ ಪೂರ್ಣವಾದಾಗ ಸಪಿಂಡೀಕರಣದ ವಿಧಾನ ಮಾಡಿರುವರು. ಪುತ್ರವಂತನ ಸಪಿಂಡೀಕರಣದ ನಂತರ ಎಂದೂ ಏಕೋದಿಷ್ಟ ಮಾಡಬಾರದು. ಸಪಿಂಡೀಕರಣದ ನಂತರ ಎಲ್ಲೆಲ್ಲಿ ಶ್ರಾದ್ದ ಮಾಡಲಾಗುತ್ತದೋ ಅಲ್ಲಿ ಪುತ್ರವಂತನ ಏಕೋದಿಷ್ಟವನ್ನು ಎಂದಿಗೂ ಮಾಡಬಾರದು. ಅಲ್ಲೆಲ್ಲ 3 ಶ್ರಾದ್ದ ಪಾರ್ವಣ ಶ್ರಾದ್ದ ಮಾಡುವುದು ಅವಶ್ಯಕವಿರುತ್ತದೆ. ಅನ್ಯಥಾ ಕರ್ತೃ ಪಿತೃಘಾತಕ ಎನಿಸುತ್ತಾನೆ. ಅಶಕ್ತತೆ ಇದ್ದರೂ ಕೂಡ ಪಾರ್ವಣ ಶ್ರಾದ್ದ ಮಾಡಬೇಕು. ಇಲ್ಲಿ ಊನಮಾಸಿಕ ಮೊದಲಾದ ಹಾಗೂ ಸಾಂವತ್ಸರಿಕ ಅಂದರೆ ಮೃತ್ಯು ತಿಥಿ ಇತ್ಯಾದಿ ಶ್ರಾದ್ದ ಏಕೋದಿಷ್ಟ ಶ್ರಾದ್ದದ ಸ್ಥಾನದಲ್ಲಿ ಪಾರ್ವಣ ವಿಧಾನವನ್ನು ಕಾತ್ಯಾಯನನ ಅಭಿಪ್ರಾಯದಂತೆ ಉಲ್ಲೇಖಿಸಲಾಗಿದೆ. ಇದು ಕೆಲವು ಪ್ರದೇಶಗಳಲ್ಲಿ ಪ್ರಚಲಿತವಾಗಿದೆ. ಆದರೆ ಸಾಮಾನ್ಯವಾಗಿ ಊನಮಾಸಿಕ ಸಂವತ್ಸರಾದಿ ಶ್ರಾದ್ದಗಳಲ್ಲಿ ಶೌನಕರ ಅಭಿಪ್ರಾಯದ ಅನುಸಾರ ಏಕೋದಿಷ್ಟ ವಿಧಾನದಿಂದಲೇ ಶ್ರಾದ್ದ ಮಾಡಲಾಗುತ್ತದೆ. 2ನೇದು ಸಪಿಂಡೀಕರಣಂ ಕೃತ್ವ ಗಯಾಂ ಗತ್ವಾಚ ಧರ್ಮವಿತ್ ಏಕೋದಿಷ್ಟಂ ನ ಕುರ್ವೀತ ಸಾಗ್ನಿರ್ವಾ ನಾಗ್ನಿಮಾನಪಿ
ಎಂಬುದು ಮುನಿಗಳ ಅಭಿಪ್ರಾಯ. ಅಂದರೆ ಒಂದು ವೇಳೆ ದಿನ ಹಾಗೂ ಮಾಸದ ಕುರಿತು ಗೊತ್ತಿರದಿದ್ದರೆ ಮೃತನ ಪಾರ್ವಣ ಶ್ರಾದ್ದವನ್ನೇ ಮಾಡೋದು ಸೂಕ್ತವಾಗಿರುತ್ತದೆ. ಪಿತೃವಿಗೆ ಶರೀರ ಪುನಃ ಉತ್ಪತ್ತಿಯಾಗದಿರುವವರೆಗೆ, ಪಿತೃವಿಗೆ ದಶಗಾತ್ರದ ಪಿಂಡದಿಂದ ಶರೀರ ಪುನಃ ಉತ್ಪತ್ತಿಯಾಗದಿರುವವರೆಗೆ ಈ ಲೋಕದಲ್ಲಿ ಪುತ್ರನ ಮೂಲಕ ಕೊಡಲಾದ ದಾನದ ಫಲ ಪಿತೃಗಳೊಡನೆ ಅವನಿಗೆ ಪ್ರಾಪ್ತಿಯಾಗುವುದಿಲ್ಲ. ಇಂಥ ಸ್ಥಿತಿಯಲ್ಲಿ ಪುತ್ರನಿಂದ ಮಾಡಲಾದ ಇವೇ 16 ಶ್ರಾದ್ದಗಳಿಂದ ಪ್ರೇತನು ಯಮಪಾಶದಿಂದ ಮುಕ್ತನಾಗುತ್ತಾನೆ. ಪುತ್ರಹೀನ ಪುರುಷನ ಸಪಿಂಡೀಕರಣ ಮಾಡಬಾರದು. ಪತಿಯು ಜೀವಿತನಾಗಿದ್ದರೆ ಸ್ತ್ರೀಗೂ ಕೂಡ ಸಪಿಂಡನ ಆಗಬಾರದು. ಯಾವ ಕನ್ಯೆಯ ವಿವಾಹ ಬ್ರಹ್ಮಾದಿ ವಿವಾಹ ವಿಧಾನದಿಂದಾಗಿರುತ್ತದೋ ಆಕೆಯ ಪಿಂಡೋದಕ ಕ್ರಿಯೆಯನ್ನು ಪತಿಯ ಗೋತ್ರದಿಂದ ಮಾಡಬೇಕು. ಅಸುರಾದಿ ವಿಧಾನದಿಂದ ಯಾರ ವಿವಾಹವಾಗಿರುತ್ತದೋ ಆಕೆಯ ಪಿಂಡೋದಕ ಕ್ರಿಯೆಯನ್ನು ತಂದೆಯ ಗೋತ್ರದಿಂದ ಮಾಡಬೇಕು. ತಂದೆಯ ಸಪಿಂಡೀಕರಣವನ್ನು ಸದಾ ಪುತ್ರ ಮಾಡಬೇಕು. ಒಂದು ವೇಳೆ ಪುತ್ರನಿರದಿದ್ದರೆ ಸ್ವಯಂ ಅವನ ಪತ್ನಿ ಆ ಕ್ರಿಯೆಯನ್ನು ಮಾಡಬೇಕು. ಆಕೆಯು ಇರದಿದ್ದರೆ ಸಹೋದರನ ಪುತ್ರ ಅಥವಾ ಶಿಷ್ಯ ಸಪಿಂಡೀಕರಣ ಮಾಡಬಹುದು. ಸಪಿಂಡೀಕರಣ ಮಾಡಿ ಅವನು ನಂದೀಮುಖ ಶ್ರಾದ್ದ ಮಾಡಬೇಕು. ಪುತ್ರನಿರದಿದ್ದರೆ ಜ್ಯೇಷ್ಠ ಸಹೋದರನ ಸಪಿಂಡೀಕರಣವನ್ನು ಕಿರಿಯ ಸಹೋದರನು ಮಾಡಬೇಕು. ಅವನು ಇರದಿದ್ದರೆ ಸಹೋದರನ ಪುತ್ರ ಅಥವಾ ಆತನ ಪತ್ನಿ ಆ ಕರ್ಮವನ್ನು ಸಂಪನ್ನಗೊಳಿಸಬೇಕು. ಮನು ಹೀಗೆ ಹೇಳಿರುವರು: ಒಂದು ವೇಳೆ ಸಹೋದರರಲ್ಲಿ ಒಬ್ಬನಿಗಾದರೂ ಪುತ್ರನಿದ್ದರೆ ಆ ಪುತ್ರನಿಂದೆಲ್ಲ ಉಳಿದೆಲ್ಲ ಸಹೋದರರು ಪುತ್ರವಂತರಾಗುತ್ತಾರೆ. ಒಂದು ವೇಳೆ ಎಲ್ಲ ಸಹೋದರರು ಪುತ್ರಹೀನರಾಗಿದ್ದರೆ ಅವರ ಸಪಿಂಡೀಕರಣವನ್ನು ಅವರ ಪತ್ನಿಯರು ಮಾಡಬೇಕು, ಅಥವಾ ಪತ್ನಿ ಸ್ವಯಂ ಮಾಡದೆ ಋತ್ವಿಜನಿಂದ ಅಥವಾ ಪುರೋಹಿತನಿಂದ ಮಾಡಿಸಬೇಕು. ಚೂಡಾಕರ್ಣ ಹಾಗೂ ಉಪನಯನ ಸಂಸ್ಕಾರದಿಂದ ಸಂಸ್ಕೃತ ಪುತ್ರನು ತಂದೆಯ ಶ್ರಾದ್ದ ಮಾಡಬೇಕು. ಯಾವ ಪುತ್ರನ ಉಪನಯನ ಸಂಸ್ಕಾರವಾಗಿರದೆ ಕೇವಲ ಚೂಡಾಕರ್ಣ ಸಂಸ್ಕಾರವಾಗಿರುತ್ತದೋ ಅಂಥವನು ಶ್ರಾದ್ದದಲ್ಲಿ ಸ್ವಧಾದ ಉಚ್ಚಾರಣೆಯನ್ನಾದರೂ ಮಾಡಬಹುದು, ಆದರೆ ವೇದ ಮಂತ್ರದ ಉಚ್ಚಾರಣೆ ಮಾಡಲಾಗದು. ಸ್ತ್ರೀಯ ಸಪಿಂಡೀಕರಣವನ್ನು ಆಕೆಯ ಪತಿ, ಮಾವ ಹಾಗೂ ಮಾವನಿಗೆ ಸಮಾನನಾದವನೊಡನೆ ಮಾಡಬೇಕು. ಸ್ತ್ರೀಯ ಜಾತಿಯ ಈ ಕರ್ಮವನ್ನು ಸಹೋದರನ ಪುತ್ರ ಅಥವಾ ಕಿರಿಯ ಸಹೋದರ ಕೂಡ ಮಾಡಬಹುದು. ವರ್ಷ ಪೂರ್ಣವಾಗುವ ಮೊದಲು ಅಥವಾ ವರ್ಷ ಪೂರ್ಣವಾದ ನಂತರ 2ನೆಯ ವರ್ಷದ ಸಂಧಿಕಾಲದಲ್ಲಿ ಯಾವ ಪ್ರೇತರ ಸಪಿಂಡೀಕರಣವಾಗುತ್ತದೋ ಅವರ ಕ್ರಿಯೆಯನ್ನು ಪ್ರತ್ಯೇಕವಾಗಿ ಮಾಡಲು ಆಗುವುದಿಲ್ಲ. ಸಪಿಂಡೀಕರಣವಾದ ನಂತರ ಪ್ರತ್ಯೇಕವಾಗಿ ಕ್ರಿಯೆ ಮಾಡುವುದನ್ನು ನಿಂದನೀಯ ಎಂದು ಹೇಳಿದೆ. ಯಾವ ವ್ಯಕ್ತಿ ತನ್ನ ತಂದೆಗೆ ಪ್ರತ್ಯೇಕವಾಗಿ ಪಿಂಡದಾನ ಪ್ರದಾನಿಸುತ್ತಾನೋ ಅವನು ಪಿತೃಹಂತಕನಾಗುತ್ತಾನೆ. ಸಪಿಂಡೀಕರಣದ ನಂತರ ಪ್ರತ್ಯೇಕ ಶ್ರಾದ್ದ ಸೂಕ್ತವಾದುದಲ್ಲ. ಯಾರಾದರೂ ಪ್ರತ್ಯೇಕವಾಗಿ ಪಿಂಡದಾನ ಮಾಡಿದರೆ ಅಂಥವನು ಪುನಃ ಸಪಿಂಡೀಕರಣ ಮಾಡಬೇಕು. ಯಾವ ಮನುಷ್ಯ ಸಪಿಂಡೀಕರಣ ಮಾಡಿ ಏಕೋದಿಷ್ಟ ಶ್ರಾದ್ದ ಮಾಡುತ್ತಾನೋ ಅಂಥವನು ತನ್ನ ಸಹಿತ ಪ್ರೇತವನ್ನು ಯಮರಾಜನ ಅಧೀನ ಮಾಡುತ್ತಾನೆ. ವರ್ಷ ಪರ್ಯಂತ ಪ್ರೇತನಿಗೆ ಸಂಬಂಧಿಸಿದ ಯಾವುದೇ ಕ್ರಿಯೆಯನ್ನು ಮಾಡಿದರೂ ಪ್ರೇತನ ನಾಮಗೋತ್ರ ಸಹಿತ ವಿದ್ವಾಂಸ ವ್ಯಕ್ತಿ ಮಾಡಬೇಕು. ಸಪಿಂಡೀಕರಣ ಮಾಡಿದಾಗ ಭೋಜನ ಹಾಗೂ ಘಟಾದಿಗಳ ದಾನ, ಪದದಾನ ಹಾಗೂ ಅನ್ಯ ಯಾವ ದಾನಗಳಿವೆಯೋ ಅವುಗಳನ್ನು ಒಬ್ಬನಿಗೆ ಉದ್ದೇಶಿಸಿ ಮಾಡಬೇಕು. ವರ್ಷ ಪರ್ಯಂತದ ಅನ್ನ ಹಾಗೂ ಜಲಭರಿತ ಘಟ ಮೊದಲಾದವುಗಳ ಸಂಖ್ಯೆಯನ್ನು ನಿರ್ಧರಿಸಿ ಬ್ರಾಹ್ಮಣನಿಗೆ ಪ್ರದಾನಿಸಬೇಕು. ಪಿಂಡದಾನ ಮಾಡಿದ ನಂತರ ಯಥಾಶಕ್ತಿ ವರ್ಷ ಪರ್ಯಂತಕ್ಕಾಗಿ ಉಪಯುಕ್ತ ಸಮಸ್ತ ಸಾಮಗ್ರಿಗಳನ್ನು ದಾನದಲ್ಲಿ ಕೊಡಬೇಕು. ಹೀಗಾಗುವುದರಿಂದ ಮೃತ ವ್ಯಕ್ತಿಯು ದಿವ್ಯ ದೇಹ ಧಾರಣ ಮಾಡಿ ವಿಮಾನದ ಮೂಲಕ ಸುಖಪೂರ್ವಕ ಯಮಲೋಕಕ್ಕೆ ಹೋಗುತ್ತಾನೆ. ತಂದೆಯು ಜೀವಿತನಾಗಿರುವ ಕಾರಣ ಮೃತ ಪುತ್ರನ ಸಪಿಂಡೀಕರಣ ತಂದೆಯೊಡನೆ ಆಗಲಾರದು. ಅಂದರೆ ಅವನ ಸಪಿಂಡೀಕರಣ ಪಿತಾಮಹ ಮೊದಲಾದವರೊಡನೆ ಆಗುತ್ತದೆ. ಇದೇ ಪ್ರಕಾರ ಪತಿಯೂ ಜೀವಿತನಾಗಿದ್ದಾಗ ಪತ್ನಿಯ ಸಪಿಂಡೀಕರಣ ಆಕೆಯ ಅತ್ತೆ ಮೊದಲಾದವರೊಡನೆ ಆಗುತ್ತದೆ. ತಂದೆಯು ಜೀವಿತನಿದ್ದಾಗ ಪುತ್ರ ಮರಣ ಹೊಂದಿದರೆ ಪುತ್ರನ ಸಪಿಂಡೀಕರಣವನ್ನು ತಂದೆಯೊಡನೆ ಮಾಡದೆ ಪಿತಾಮಹರೊಡನೆ ಮಾಡುವ ವಿಧಾನವಿದೆ.
ಇದೇ ಪ್ರಕಾರ ಪತಿಯು ಜೀವಿತನಾಗಿದ್ದಾಗ ಮೃತ ಪತ್ನಿಯ ಸಪಿಂಡೀಕರಣವನ್ನು ಪತಿಯೊಡನೆ ಮಾಡದೆ ಆಕೆಯ ಅತ್ತೆ, ಪರ ಅತ್ತೆ, ವೃದ್ಧ ಪರ ಅತ್ತೆಯವರೊಡನೆ ಸಪಿಂಡೀಕರಣ ಮಾಡಬೇಕು. ಇದರ ಸಮರ್ಥನೆಯಲ್ಲಿ ಈ ಮುಂದಿನ ವಾಕ್ಯ ಗಮನಾರ್ಹವಾಗಿದೆ. ಅಪುತ್ರಾಯಾಂ ಮೃತಾಯಾಂ ತು ಪತಿ ಕುರ್ಯಾತ್ ಸಪಿಂಡನಂ ಶ್ವಶ್ವಾದಿಭಿಃ ಸಹೈವಾಸ್ಯಾಃ ಸಪಿಂಡೀಕರಣಂ ಭವೇತ್. ಪೈಠೀನಸಿ ಅಪುತ್ರಾಯಾಂ ಮೃತಾಯಾಂ ತು ಪತಿ ಕುರ್ಯಾತ್ ಸಪಿಂಡನಂ ಶ್ವಶ್ರುಮಾತ್ರಾದಿಭಿಃ ಸಾರ್ಧಮೇವ ಧರ್ಮೇಣ ಯುಜ್ಯತೆ. ಪತಿಯ ಮೃತ್ಯುವಾದ ನಂತರ 4ನೆಯ ದಿನ ಯಾವ ಪತಿವ್ರತ ಸ್ತ್ರೀ ತನ್ನ ಶರೀರವನ್ನು ಅಗ್ನಿಗೆ ಸಮರ್ಪಿಸುತ್ತಾಳೋ ಆಕೆಯ ವೃಷೋತ್ಸರ್ಗಾದಿ ಕ್ರಿಯೆಯನ್ನು ಪತಿಯ ಕ್ರಿಯೆಯ ದಿನವೇ ಮಾಡಬೇಕು. ಪುತ್ರಿಕಾಳು ಪುತ್ರೋತ್ಪತ್ತಿಗೆ ಮೊದಲು ಪತಿಯ ಗೋತ್ರದವಳಿರುತ್ತಾಳೆ. ಪುತ್ರೋತ್ಪತ್ತಿಯ ನಂತರ ಅವಳು ಪುನಃ ತಂದೆಯ ಗೋತ್ರದಲ್ಲಿ ಬರುತ್ತಾಳೆ. ಯಾವ ಕನ್ಯೆಯ ತಂದೆ ವಿವಾಹದ ಸಮಯ ಅಳಿಯನೊಡನೆ ಈ ಕನ್ಯೆಯಿಂದ ಯಾವ ಪುತ್ರ ಜನಿಸುತ್ತಾನೋ ಅವನು ನನ್ನ ಪುತ್ರನಾಗುತ್ತಾನೆ ಎಂಬ ನಿರ್ಧಾರ ಮಾಡಿಕೊಂಡಿರುತ್ತಾರೋ ಅಂಥ ಕನ್ಯೆಗೆ ಪುತ್ರಿಕಾ ಎಂದು ಹೇಳುತ್ತಾರೆ. ಒಂದು ವೇಳೆ ಸ್ತ್ರೀಯು ತನ್ನ ಪತಿಯೊಡನೆ ಅಗ್ನಿಯಲ್ಲಿ ಆರೋಹಣ ಮಾಡಿದರೆ ಆಕೆಯ ಪತಿಯೊಡನೆ ಅವಳ ಸಮಸ್ತ ಆರ್ಥೋದೇಹಿಕ ಕ್ರಿಯೆಗಳನ್ನು ಮಾಡಬೇಕು. ಆದರೆ ಕ್ಷಯ ತಿಥಿಯಲ್ಲಿ ಪುತ್ರನು ಆಕೆಯ ಶ್ರಾದ್ದವನ್ನು ಪ್ರತ್ಯೇಕವಾಗಿ ಮಾಡಬೇಕು. ಒಂದು ವೇಳೆ ಪತಿ ಪತ್ನಿ ಪುತ್ರರಹಿತರಾಗಿದ್ದು ಅವರಿಬ್ಬರೂ ಒಂದೇ ದಿನ ಮರಣ ಹೊಂದಿದರೆ ಹಾಗೂ ಅವರ ದಹನ ಸಂಸ್ಕಾರ ಒಂದೇ ಚಿತೆಯ ಮೇಲಾದರೆ ಅವರಿಬ್ಬರ ಶ್ರಾದ್ದವನ್ನು ಬೇರೆ ಬೇರೆಯಾಗಿ ಮಾಡಬೇಕು. ಆದರೆ ಪತ್ನಿಯ ಸಪಿಂಡೀಕರಣವು ಪತಿಯೊಡನೆಯೇ ಆಗುತ್ತದೆ. ಒಂದು ವೇಳೆ ಪತಿಯೊಡನೆ ಪತ್ನಿಯ ಪಿಂಡದಾನ ಬೇರೆ ಬೇರೆಯಾಗಿ ಆದರೆ ಆ ಪಿಂಡದಾನದಿಂದ ಆಕೆಯು ಪಾಪಲೇಪಿತಳಾಗುವುದಿಲ್ಲ. ಇದು ನನ್ನ ಸತ್ಯವಚನವಾಗಿದೆ. ಒಂದು ವೇಳೆ ಪತಿ ಪತ್ನಿಯ ದಹನ ಸಂಸ್ಕಾರ ಒಂದೇ ಚಿತೆಯ ಮೇಲಾಗಿದ್ದರೆ ಅವರಿಬ್ಬರಿಗಾಗಿ ಪಾಕವನ್ನು ಜೊತೆಯಾಗಿಯೇ ಮಾಡಬಹುದು. ಆದರೆ ಪಿಂಡದಾನ ಬೇರೆ ಬೇರೆಯಾಗಬೇಕು. ಏಕಾದಶಾಹದಂದು ವೃಷೋತ್ಸರ್ಗ, ಷೋಡಶ ಪ್ರೇತಶ್ರಾದ್ದ, ಘಟಾದಿದಾನ, ಪದದಾನ ಹಾಗೂ ಯಾವ ಮಹಾದಾನಗಳಿವೆಯೋ ಅವುಗಳನ್ನು ಪತಿ ಪತ್ನಿಗಾಗಿ ವರ್ಷ ಪರ್ಯಂತ ಬೇರೆ ಬೇರೆಯಾಗಿಯೇ ಮಾಡಬೇಕು. ಹೀಗೆ ಮಾಡುವುದರಿಂದ ಚಿರಕಾಲೀನ ಸಂತೃಪ್ತಿ ಪ್ರಾಪ್ತಿಯಾಗುತ್ತದೆ. ಒಂದೇ ಗೋತ್ರಕ್ಕೆ ಸಂಬಂಧಿಸಿದ ಒಟ್ಟಿಗೆ ಮೃತರಾದ ಸ್ತ್ರೀ ಅಥವಾ ಪುರುಷರಿಗೆ ಸಂಬಂಧಿಸಿದ ಕೃತ್ಯದಲ್ಲಿ ಆಹುತಿಯ ವೇದಿಕೆ ಒಂದೇ ಆಗಿರಬೇಕು. ಆದರೆ ಹೋಮ ಬೇರೆ ಬೇರೆಯಾಗಿ ಆಗಬೇಕು. ಪತಿ ಪತ್ನಿಯ ಮೃತ್ಯು ಒಟ್ಟಿಗೆ ಸಂಭವಿಸಿದಾಗ ಅವರ ಏಕಾದಶಾಹ ಶ್ರಾದ್ದ ಹಾಗೂ ಅವರ ನಿಮಿತ್ತ ಪಿಂಡದಾನ, ಭೋಜನ ಮೊದಲಾದವುಗಳು ಬೇರೆ ಬೇರೆಯಾಗಿರುತ್ತವೆ. ಆದರೆ ಪಾಕದ ವ್ಯವಸ್ಥೆ ಒಂದೇ ಆಗುತ್ತದೆ. ಕೇವಲ ಪತಿ ಪತ್ನಿ ಒಟ್ಟಿಗೆ ಮೃತ್ಯು ಹೊಂದಿದಾಗ ಮಾತ್ರ ಈ ವಿಧಾನವಿದ್ದು ಅನ್ಯ ಯಾರದ್ದೇ ಮರಣದಲ್ಲಿ ಇಂಥ ವಿಧಾನ ನಿಂದಿತವಾಗಿದೆ. ಪುತ್ರನು ತಾಯಿ ತಂದೆಗಾಗಿ ಒಂದೇ ಪಾಕದಿಂದ ಯಥಾವಿಧಾನ ಶ್ರಾದ್ದ ಮಾಡುತ್ತಾನೆ. ವಿಕಿರಾನ್ನದಾನವನ್ನು ಒಟ್ಟಿಗೆ ಹಾಗೂ ಪಿಂಡದಾನವನ್ನು ಬೇರೆ ಬೇರೆಯಾಗಿ ಮಾಡಬೇಕು. ಇದೇ ವಿಧಾನದ ಪಾಲನೆ ತೀರ್ಥ, ಪಿತೃಪಕ್ಷ ಅಥವಾ ಚಂದ್ರ ಹಾಗೂ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕೂಡ ಆಗಬೇಕು. ಒಂದು ವೇಳೆ ಸ್ತ್ರೀಯು ತನ್ನ ಮೃತ ಪತಿಯೊಡನೆ ಅಗ್ನಿ ಪ್ರವೇಶಿಸಿದರೆ ಅಗ್ನಿ ಆಕೆಯ ಶರೀರವನ್ನು ಅವಶ್ಯ ದಹಿಸುತ್ತದೆ. ಆದರೆ ಆತ್ಮಕ್ಕೆ ಕಷ್ಟ ಪ್ರಧಾನಿಸುವುದಿಲ್ಲ. ಯಾವ ಪ್ರಕಾರ ಅಗ್ನಿಯಲ್ಲಿ ಪ್ರಜ್ವಲಿತ ಧಾತುಗಳ ಮಲ ಮಾತ್ರ ದಹಿಸುತ್ತದೋ ಅದೇ ಪ್ರಕಾರ ಅಮೃತಕ್ಕೆ ಸಮಾನ ಅಗ್ನಿಯಲ್ಲಿ ಪ್ರವೇಶಿಸಿದ ಸ್ತ್ರೀಯ ಶರೀರ ದಗ್ಧವಾಗುತ್ತದೆ. ಪುರುಷನು ದಿವ್ಯ ದೇಹಧಾರಿಯಾಗುತ್ತಾನೆ. ಆದ್ದರಿಂದ ಅವನು ಕುದಿಯುತ್ತಿರುವ ತೈಲ, ಸುಡುತ್ತಿರುವ ಲೋಹ ಹಾಗೂ ಅಗ್ನಿಯಿಂದ ಎಂದಿಗೂ ದಹಿಸುವುದಿಲ್ಲ. ಇದೇ ಪ್ರಕಾರ ಪತಿಯೊಡನೆ ಚಿತೆಯಲ್ಲಿ ದಹನಳಾದ ಸ್ತ್ರೀಯ ವಿಷಯದಲ್ಲಿಯೂ ತಿಳಿಯಬೇಕು. ಏಕೆಂದರೆ ಆಕೆಯ ಅಂತರಾತ್ಮ ಮೃತನಾದ ಪತಿಯ ಅಂತರಾತ್ಮದಲ್ಲಿ ಏಕಾಕಾರವಾಗುತ್ತದೆ. ಒಂದು ವೇಳೆ ಸ್ತ್ರೀಯು ಪತಿಯನ್ನು ತೊರೆದು ಅನ್ಯಸ್ಥಾನದಲ್ಲಿ ತನ್ನ ಪ್ರಾಣಗಳನ್ನು ತ್ಯಜಿಸಿದರೆ ಅಂಥವಳು ಪ್ರಳಯವಾಗುವವರೆಗೆ ಪತಿಯ ಲೋಕವನ್ನು ತಲುಪುವುದಿಲ್ಲ. ಧನ ಸಂಪತ್ತುಳ್ಳ ತಾಯಿ ತಂದೆಯನ್ನು ಪರಿತ್ಯಜಿಸಿ ಯಾವ ಸ್ತ್ರೀಯು ಮೃತನಾದ ತನ್ನ ಪತಿಯನ್ನು ಹಿಂಬಾಲಿಸುತ್ತಾಳೋ ಅಂಥವಳು ಚಿರಕಾಲದವರೆಗೆ ಸುಖೋಪಭೋಗ ಮಾಡುತ್ತಾಳೆ. ಆ ಪತಿ ಸಂಯುಕ್ತ ಸ್ತ್ರೀಯು ಸ್ವರ್ಗದಲ್ಲಿ 3.5 ಕೋಟಿ ವರ್ಷಗಳವರೆಗೆ ನಕ್ಷತ್ರಗಳೊಡನೆ ನಿವಾಸ ಮಾಡಿ ಅಂತ್ಯದಲ್ಲಿ ಅಪಾರ ಪ್ರೀತಿಯನ್ನು ಹೊಂದಿ
ಐಶ್ವರ್ಯ ಸಂಪನ್ನ ಕುಲದಲ್ಲಿ ಜನಿಸುತ್ತಾಳೆ. ಧರ್ಮಪೂರ್ವಕ ವಿವಾಹದ ಯಾವುದೇ ಸ್ತ್ರೀಯು ಒಂದು ವೇಳೆ ಪತಿಯ ಸಾಂಗತ್ಯ ಹೊಂದಿರದಿದ್ದರೆ ಆಕೆಯು ಜನ್ಮ ಜನ್ಮಾಂತರದವರೆಗೆ ದುಶ್ಶೀಲೆ ಹಾಗೂ ಅಪ್ರಿಯವಾದಿನಿಯಾಗುತ್ತಾಳೆ. ಯಾವ ಸ್ತ್ರೀಯು ತನ್ನ ಪತಿಯನ್ನು ತೊರೆದು ಅನ್ಯ ಪುರುಷನನ್ನು ಹಿಂಬಾಲಿಸಿ ಹೋಗುತ್ತಾಳೋ ಅಂಥವಳು ಅನ್ಯ ಜನ್ಮಗಳಲ್ಲಿ ಬಾವಲಿ, ಹಲ್ಲಿ, ಎರಡು ಮುಖದ ಸರ್ಪ ಇತ್ಯಾದಿಯಾಗುತ್ತಾಳೆ. ಆದ್ದರಿಂದ ಸ್ತ್ರೀಯು ಮನಸ್ಸು, ವಾಣಿ, ಕರ್ಮ ಇವೆಲ್ಲವುಗಳಿಂದ ಪ್ರಯತ್ನಪೂರ್ವಕ ಮೃತ ಅಥವಾ ಜೀವಿತ ಪತಿಯ ಸೇವೆ ಮಾಡಬೇಕು. ಪತಿಯು ಜೀವಿತವಾಗಿರುವಾಗ ಅಥವಾ ಪತಿಯ ಮರಣದ ನಂತರ ಯಾವ ಸ್ತ್ರೀಯು ವ್ಯಭಿಚಾರ ಮಾಡುತ್ತಾಳೋ ಅಂಥವಳು ಅನೇಕ ಜನ್ಮಗಳವರೆಗೆ ವೈಧವ್ಯದ ಜೀವನವನ್ನು ಹೊಂದಿ ಸದಾ ದೌರ್ಭಾಗ್ಯಶಾಲಿಯಾಗಿರುತ್ತಾಳೆ. ದೇವತೆ ಹಾಗೂ ಪಿತೃಗಳಿಗೆ ಏನೆಲ್ಲ ಅರ್ಪಿಸಲಾಗುತ್ತದೋ ಅಂಥದರ ಸಮಗ್ರ ಫಲ ಪತಿಯ ಪೂಜೆ ಮಾಡುವುದರಿಂದ ಸ್ತ್ರೀಗೆ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಸ್ತ್ರೀಯು ಪತಿಯ ಪೂಜೆಯನ್ನೇ ಮಾಡಬೇಕು. ಪಾತಿವ್ರತ್ಯ ಧರ್ಮರೂಪ ಸತ್ಕರ್ಮದ ಪಾಲನೆ ಮಾಡುವುದರಿಂದ ಸ್ತ್ರೀಯು ಚಿರಕಾಲದವರೆಗೆ ಪತಿಲೋಕದಲ್ಲಿ ನಿವಾಸ ಮಾಡುತ್ತಾಳೆ. ಎಲ್ಲಿಯವರೆಗೆ ಸೂರ್ಯಚಂದ್ರರು ವಿದ್ಯಮಾನವಾಗಿರುತ್ತಾರೋ ಅಲ್ಲಿಯವರೆಗೆ ಅವಳು ದೇವತೆಗಳಿಗೆ ಸಮಾನಳಾಗಿರುತ್ತಾಳೆ. ತದನಂತರ ದೀರ್ಘಾಯಸ್ಸನ್ನು ಹೊಂದಿ ಆ ಲೋಕದಲ್ಲಿ ವೈಭವಶಾಲಿ ಕುಲದಲ್ಲಿ ಜನಿಸುತ್ತಾಳೆ ಹಾಗೂ ಎಂದಿಗೂ ಆಕೆಗೆ ಪತಿ ವಿಯೋಗದ ದುಃಖ ಪ್ರಾಪ್ತಿಯಾಗುವುದಿಲ್ಲ. ಮೃತ್ಯುವಿನ ನಂತರ ದ್ವಾದಶಾಹದ ದಿನ ಯಥಾವಿಧಾನ ಸಪಿಂಡನಾದಿ ಸಕಲ ಕಾರ್ಯ ಮಾಡಿ ವರ್ಷ ಪರ್ಯಂತ ಪ್ರತಿನಿತ್ಯ ಜಲಭರಿತ ಘಟ, ಅನ್ನದ ದಾನ ಹಾಗೂ ಮಾಸಿಕ ಶ್ರಾದ್ದ ಮಾಡಬೇಕು. ಪ್ರೇತ ಕಾರ್ಯದ ಹೊರತು ಮಾಡಲಾದ ಅನ್ಯ ಕಾರ್ಯದ ಆವೃತ್ತಿ ಆಗಬಾರದು. ಉತ್ತಮ ಷೋಡಶಿ ಮೊದಲಾದ ಯಾವ ಪ್ರೇತೋದ್ದೇಶದ ಕಾರ್ಯಗಳಿವೆಯೋ ಸಪಿಂಡನದ ನಂತರ ಕೂಡ ಅವುಗಳ ಪುನರಾವರ್ತಿಯನ್ನು ಊನಮಾಸಿಕ ಇತ್ಯಾದಿ ಶ್ರಾದ್ದಗಳ ಮೂಲಕ ವರ್ಷ ಪರ್ಯಂತ ಮಾಡಬೇಕು. ಆದರೆ ಪಿತೃಗಳ ಉದ್ದೇಶದಿಂದ ಮಾಡಲಾದ ಕರ್ಮದ ಪುನರಾವೃತ್ತಿ ಆಗಬಾರದು. ದ್ವಾದಶಾಹೇ ಕೃತಂ ಸರ್ವಂ ವರ್ಷಂ ವಾಯಸ್ಸ ಪಿಂಡನಂ ಪುನಃ ಕುರ್ಯಾತ್ ಸದಾ ನಿತ್ಯಂ ಘಟಾನ್ನ ಪ್ರತಿಮಾಸಿಕಂ ಕೃತಸ್ಯ ಕರಣಂ ನಾಸ್ತಿ ಪ್ರೇತ ಕಾರ್ಯಾದ್ರತೆ ಖಗ ಯಹ ಕರೋತಿ ನರಃ ಕಶ್ಚಿತ್ ಕೃತಪೂರ್ವಂ ವಿನಶ್ಯತೆ ಮೃತಸ್ಯೈವ ಪುನಃ ಕುರ್ಯಾತ್ ಪ್ರೇತೋ ಅಕ್ಷಮ್ಯಮ ವಾಪ್ನುಯಾತ್ ಪ್ರತಿಮಾಸಂ ಘಟಾದೇಯ ಸೋದನಾ ಜಲಪೂರಿತಾಃ ಅವಾಕ್ಶ್ಚ ವೃದ್ಧೇ ಕರಣಾಶ್ರತಾಶ್ಚ ಸಪಿಂಡನಂ ಯಹ ಕುರುತೆ ಹಿ ಪುತ್ರಃ ತಥಾಪಿ ಮಾಸಂ ಪ್ರತಿ ಪಿಂಡಮೇಕಮನ್ನಂ ಚ ಕುಂಭಂ ಸಜಲಂ ಚ ದದ್ಯಾತ್. ಒಂದು ವೇಳೆ ಅನ್ಯ ಕಾರ್ಯ ಮಾಡಿದರೆ ಮೊದಲು ಮಾಡಿದ ಕಾರ್ಯ ವಿನಷ್ಟವಾಗುತ್ತದೆ. ಮೃತನ ದ್ವಾದಶಾಹದ ದಿನ ನಿರ್ದಿಷ್ಟ ಕೃತ್ಯವನ್ನು ವರ್ಷ ಪರ್ಯಂತ ಪುನಃ ಮಾಡಬೇಕು. ಇದರಿಂದ ಪ್ರೇತನು ಅಕ್ಷಯ ಸುಖ ಹೊಂದುತ್ತಾನೆ. ಪ್ರತಿ ತಿಂಗಳು ಜಲಭರಿತ ಸ್ನಾನೋದಕ ಘಟವನ್ನು ದಾನವನ್ನು ಮಾಡಬೇಕು. ವೃದ್ಧಿ ಶ್ರಾದ್ದದ ಕಾರಣ ಯಾವ ಪುತ್ರನು ತನ್ನ ತಂದೆಯ ಸಪಿಂಡೀಕರಣ ಶ್ರಾದ್ದ ಮಾಡಿದರೂ ಕೂಡ ಅವನು ಪ್ರತ್ಯೇಕ ತಿಂಗಳಲ್ಲಿ ಒಂದು ಪಿಂಡ ಅನ್ನ ಹಾಗೂ ಜಲದಿಂದ ಪೂರ್ಣ ಕುಂಭದ ದಾನ ಮಾಡಬೇಕು. ಈಗ ಗರುಡನ ಮುಂದಿನ ಪ್ರಶ್ನೆ. ಯಾವ ಪ್ರೇತರ ವರ್ಣನೆ ಮಾಡಿರುವೆಯೋ ಅವರು ಈ ಭೂಮಿಯ ಮೇಲೆ ಹೇಗೆ ನಿವಾಸ ಮಾಡುತ್ತಾರೆ? ಅವರ ರೂಪ ಹೇಗಿರುತ್ತದೆ? ಅವರು ಯಾವ ಯಾವ ಕರ್ಮಫಲಗಳ ಮೂಲಕ ಮಹಾಪ್ರೇತ ಹಾಗೂ ಪಿಶಾಚ ಜನ್ಮಗಳನ್ನು ಹೊಂದುತ್ತಾರೆ? ಹಾಗೂ ಯಾವ ಶುಭದಾನದಿಂದ ಜೀವಿಗೆ ಪ್ರೇತ ಜನ್ಮದಿಂದ ಮುಕ್ತಿಯಾಗುತ್ತದೆ? ಸಮಸ್ತ ಜಗತ್ತಿನ ಕಲ್ಯಾಣಾರ್ಥ ಇದನ್ನೆಲ್ಲ ನನಗೆ ಹೇಳು ಎಂದು ಗರುಡ ಕೃಷ್ಣನಲ್ಲಿ ಕೇಳುತ್ತಾರೆ. ಆಗ ನೀನು ಮಾನವ ಕಲ್ಯಾಣಕ್ಕಾಗಿ ತುಂಬ ಉತ್ತಮವಾದ ವಿಷಯವನ್ನೇ ಕೇಳಿರುವೆ. ಪ್ರೇತನ ಲಕ್ಷಣಗಳನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳು. ಇದು ಅತ್ಯಂತ ಗುಪ್ತವಾದದ್ದು. ಯಾರಂದವರಿಗೆ ಇದನ್ನು ಹೇಳಬಾರದು. ನೀನು ನನ್ನ ಭಕ್ತನಾದದ್ರಿಂದ ನಿನಗಿದನ್ನು ಹೇಳುತ್ತಿರುವೆ. ಪ್ರಾಚೀನ ಕಾಲದಲ್ಲಿ ಮಹೋದಯ ಕನ್ಯಾಕಬ್ಜ ಎಂಬ ಸುಂದರ ನಗರದಲ್ಲಿ ಬಬ್ರುವಾಹನ ಎಂಬ ರಾಜನಿದ್ದ. ಅವನು ಧರ್ಮನಿಷ್ಠ ಮಹಾಪರಾಕ್ರಮಿ, ಯಜ್ಞಪರಾಯಣ, ದಾನಶೀಲ, ಲಕ್ಷ್ಮೀವಂತ, ಬ್ರಾಹ್ಮಣ, ಹಿತಕಾರಿ, ಸಾಧು ಸಂಪನ್ನ, ಸುಶೀಲ, ಸದಾಚಾರಿ ಹಾಗೂ ದಾಕ್ಷಿಣ್ಯಾದಿ ಸದ್ಗುಣಗಳಿಂದ ಸಂಯುಕ್ತನಾಗಿದ್ದ. ಆ ಮಹಾಬಲಿಷ್ಠ ರಾಜನು ಸದಾ ತನ್ನ ಪ್ರಜೆಗಳನ್ನು ಪುತ್ರರ ಸಮಾನ ಪಾಲಿಸುತ್ತಾ ಕ್ಷತ್ರಿಯ ಧರ್ಮದ ಸೂಕ್ತ ನಿರ್ವಹಣೆ ಸಹಿತ ಸದಾ ಅಪರಾಧಿಗಳಿಗೆ ದಂಡನೆ ಪ್ರದಾನಿಸುತ್ತಿದ್ದ. ಒಂದೊಮ್ಮೆ ವಿಶಾಲಬಾಹು ಆ ರಾಜನು
ತನ್ನ ಸೇನೆ ಸಹಿತ ಬೇಟೆಯಾಡಲು ಅನೇಕ ಪ್ರಕಾರದ ವೃಕ್ಷಗಳಿಂದ ತುಂಬಿದ 100 ಹಿಂಸಕ ಪಶುಗಳಿಂದ ಪರಿವ್ಯಾಪ್ತ ವಿಭಿನ್ನ ಪ್ರಕಾರದ ಪಕ್ಷಿಗಳ ಕಲರವದಿಂದ ನಿನಾದಿತ ಒಂದು ಘೋರ ಅರಣ್ಯದೊಳಗೆ ಪ್ರವೇಶಿಸಿದ. ಅರಣ್ಯದ ಮಧ್ಯಭಾಗದಲ್ಲಿ ಬಂದು ದೂರದಿಂದಲೇ ಒಂದು ಮೃಗವನ್ನು ಕಂಡು ಅದರ ಮೇಲೊಂದು ಬಾಣವನ್ನು ಪ್ರಯೋಗಿಸಿದ. ಅದು ಆ ಬಾಣದ ಪ್ರಹಾರದಿಂದ ಭಯಭೀತವಾಗಿ ಬಾಣ ಸಹಿತ ಅರಣ್ಯದಲ್ಲಿ ಓಡಿ ಮರೆಯಾಯಿತು. ಆದಾಗ್ಯೂ ಅದರ ಶರೀರದಿಂದ ತೊಟ್ಟಿಕ್ಕಿ ಬಿದ್ದ ರಕ್ತದ ಕಲೆಗಳನ್ನು ಅನುಸರಿಸುತ್ತಾ ರಾಜನು ಅದರ ಹಿಂದೆ ಹೋಗುತ್ತಾ ಇನ್ನೊಂದು ಅರಣ್ಯವನ್ನು ತಲುಪಿದ. ಹಸಿವೆ ದಾಹದ ಪರಿಣಾಮ ಅವನ ಕಂಠ ಒಣಗಿತು. ಪರಿಶ್ರಮದ ಫಲವಾಗಿ ದಣಿವಿನ ಅನುಭವ ಮಾಡುತ್ತಾ ಪ್ರಜ್ಞೆ ತಪ್ಪುವ ಸ್ಥಿತಿ ಬಂದಾಗ ಅಲ್ಲಿ ಅವನಿಗೊಂದು ಜಲಾಶಯ ಗೋಚರಿಸಿತು. ಕುದುರೆ ಸಹಿತ ಅದರಲ್ಲಿ ಸ್ನಾನ ಮಾಡಿ ಕಮಲದ ಪರಾಗದಿಂದ ಸುವಾಸಿತ ಶೀತಲ ಜಲದ ಪಾನ ಮಾಡಿದ. ಆನಂತರ ವಿಶಾಲ ವಟವೃಕ್ಷದ ಮನಮೋಹಕ ನೆರಳಿನಲ್ಲಿ ಕುಳಿತ. ಆ ವಟವೃಕ್ಷ ಪಕ್ಷಿಗಳ ಕಲರವದಿಂದ ನಿನಾದಿತವಾಗಿತ್ತು. ಆ ಅರಣ್ಯಕ್ಕೆ ಪತಾಕೆಯ ಸದೃಶ್ಯ ಸ್ಥಿತವಾಗಿತ್ತು. ಆಗ ಅವನು ಹಸಿವೆ ದಾಹದಿಂದ ವ್ಯಾಕುಲ ಇಂದ್ರಿಯುಕ್ತ ಒಬ್ಬ ಪ್ರೇತನನ್ನು ನೋಡಿದ. ಅವನ ಶರೀರ ಕೇಶ ಊರ್ಧ್ವಮುಖವಾಗಿ ಸೆಟೆದು ನಿಂತಿದ್ದವು. ಅವನ ಶರೀರ ಮಲಿನ ಶುಷ್ಕ ಮಾಂಸರಹಿತವಾಗಿದ್ದು ಮಹಾಭಯ ಉಂಟು ಮಾಡುತ್ತಿತ್ತು. ಕೇವಲ ನರಗಳ ಜಾಲ, ಮೂಳೆ ಹಾಗೂ ಚರ್ಮದಿಂದ ಸಂಯುಕ್ತ ಆ ಪ್ರೇತನು ಅತ್ತಿತ್ತ ಜಿಗಿಯುತ್ತಾ ಓಡಾಡುತ್ತಿದ್ದರೆ ಅನೇಕ ಪ್ರೇತರು ಅವನ ಸುತ್ತ ಆವರಿಸಿದ್ದರು. ಆ ವಿಕೃತ ಪ್ರೇತವನ್ನು ಕಂಡು ಬಬ್ರುವಾಹನ ವಿಸ್ಮಿತನಾದ ಹಾಗೂ ಘೋರ ಅರಣ್ಯದಲ್ಲಿ ರಾಜನನ್ನು ಕಂಡು ಆ ಪ್ರೇತನಿಗೂ ತುಂಬ ಆಶ್ಚರ್ಯವಾಗಿತ್ತು. ಪ್ರಸನ್ನ ಚಿತ್ತನಾಗಿ ಪ್ರೇತನು ರಾಜನ ಬಳಿಗೆ ಬಂದು ಹೇಳಿದ, ಹೇ ಮಹಾಬಲಶಾಲಿ, ಇಂದು ನಾನು ನಿನ್ನ ದರ್ಶನದ ಸಂಯೋಗದಿಂದ ಪ್ರೇತ ಭಾವವನ್ನು ತ್ಯಜಿಸಿ ಪರಮಗತಿಯನ್ನು ಹೊಂದಿದೆ. ನನಗಿಂತ ಶ್ರೇಷ್ಠರಾದ ಧನ್ಯರಾರೂ ಇಲ್ಲ ಎಂದು ಹೇಳಿದಾಗ ರಾಜ ಆ ಪ್ರೇತನನ್ನು ಉದ್ದೇಶಿಸಿ, ನೀನು ನನಗೆ ಕೃಷ್ಣ ವರ್ಣಯುಕ್ತ ಭಯಂಕರ ಪ್ರೇತನ ಸಮಾನ ಕಾಣುತ್ತಿರುವೆ. ನಿನಗೆ ಈ ಪ್ರಕಾರ ಸ್ವರೂಪ ಹೇಗೆ ಪ್ರಾಪ್ತಿಯಾಯಿತು, ನನಗೆ ತಿಳಿಸು ಎಂದು ಕೇಳುತ್ತಾನೆ. ಆಗ ರಾಜನ ಪ್ರಶ್ನೆಗೆ ಪ್ರೇತನು ತನ್ನ ಸಂಪೂರ್ಣ ಜೀವನ ವೃತ್ತಾಂತವನ್ನು ಹೇಳುತ್ತಾನೆ. ನನ್ನ ಈ ಪ್ರೇತತ್ವಕ್ಕೆ ಕಾರಣವನ್ನು ತಿಳಿದು ನೀನು ಅವಶ್ಯ ದಯೆ ತೋರುವೆ. ಹೇ ರಾಜನೇ, ಅನೇಕಾನೇಕ ರತ್ನಗಳಿಂದ ಯುಕ್ತ, ಅನೇಕ ಪುರಗಳಿಂದ ವ್ಯಾಪ್ತ, ಸಮಸ್ತ ಸಂಪತ್ತುಗಳಿಂದ ಭರಿತ, ವಿಭಿನ್ನ ಪುಣ್ಯಗಳಿಂದ ಪ್ರಖ್ಯಾತ, ಅನೇಕಾನೇಕ ವೃಕ್ಷಗಳಿಂದ ಆಚ್ಛಾದಿತ ವಿದಿಶಾ ಎಂಬ ನಗರವಿದೆ. ನಾನು ಅಲ್ಲಿಯೇ ಸದಾ ದೇವಪೂಜೆಯಲ್ಲಿ ಅನುರಕ್ತನಾಗಿ ನಿವಾಸ ಮಾಡುತ್ತಿದ್ದೆ. ಆ ಜನ್ಮದಲ್ಲಿ ವೈಶ್ಯನಾಗಿದ್ದ ನನ್ನ ಹೆಸರು ಸುದೇವ ಎಂದಿತ್ತು. ನಾನು ಆ ಜನ್ಮದಲ್ಲಿ ಹವ್ಯದಿಂದ ದೇವತೆಗಳನ್ನು, ಕವ್ಯದಿಂದ ಪಿತೃಗಳನ್ನು ಹಾಗೂ ಅನೇಕ ಪ್ರಕಾರದ ದಾನದಿಂದ ಬ್ರಾಹ್ಮಣರನ್ನು ಸದಾ ಸಂತೃಪ್ತಗೊಳಿಸುತ್ತಿದ್ದೆ. ದೀನಹೀನ, ಅನಾಥ ಹಾಗೂ ವಿಶಿಷ್ಟ ಜನರಿಗೆ ಅನೇಕ ಪ್ರಕಾರದಿಂದ ಸಹಾಯ ಮಾಡುತ್ತಿದ್ದೆ. ಆದರೆ ದೌರ್ಭಾಗ್ಯವಶ ನಾನು ಮಾಡಿದ ಅದೆಲ್ಲ ಕರ್ಮವು ನಿಷ್ಫಲವಾಯಿತು. ನಾನು ಮಾಡಿದ ಆ ಪುಣ್ಯವೆಲ್ಲ ಯಾವ ಪ್ರಕಾರದಿಂದ ನಿಷ್ಫಲವಾಯಿತು ಇದರ ಬಗ್ಗೆ ಹೇಳುತ್ತೇನೆ. ಪೂರ್ವಜನ್ಮದಲ್ಲಿ ನನ್ನ ಔರ್ಧ್ವದೇಹಿಕ ಕ್ರಿಯೆಯನ್ನು ಮಾಡಲು ನನಗೆ ಸಂತಾನವಾಗಲಿ, ಯಾವ ಬಂಧು ಬಳಗದವರಾಗಲಿ ಅಥವಾ ಮಿತ್ರರಾಗಲಿ ಇರಲಿಲ್ಲ. ಆದ್ದರಿಂದ ನನಗೆ ಈ ಪ್ರೇತಜನ್ಮ ಪ್ರಾಪ್ತಿಯಾಯಿತು. ಪ್ರೇತನಿಗಾಗಿ ಮಾಡಲಾಗುವಂತಹ ಏಕಾದಶಾಹ, ತ್ರಿಪಕ್ಷ, ಷಡ್ಮಾಸಿಕ, ಸಾಂವತ್ಸರಿಕ, ಪ್ರತಿಮಾಸಿಕ ಹಾಗೂ ಇದೇ ಪ್ರಕಾರದ ಅನ್ಯ ಯಾವುದೇ ಷೋಡಶ ಶ್ರಾದ್ದಗಳಿವೆಯೋ ಅಂಥವುಗಳನ್ನು ಸೂಕ್ತ ಸಮಯದಲ್ಲಿ ಮಾಡದೆ ಅನಿಹಿತ ಸಮಯದಲ್ಲಿ 100 ಶ್ರಾದ್ದಗಳನ್ನು ಮಾಡಿದರೂ ಆ ಪ್ರೇತ ಜನ್ಮ ಸ್ಥಿರವಾಗುತ್ತದೆ. ಹೇ ರಾಜ, ಹೀಗೆಂದು ತಿಳಿದು ನೀನು ನನ್ನನ್ನು ಈ ಪ್ರೇತ ಜನ್ಮದಿಂದ ಮುಕ್ತಗೊಳಿಸು. ರಾಜನನ್ನು ಸಕಲ ವರ್ಣದವರ ಬಂಧು ಎಂದು ಹೇಳಿದೆ. ನಾನು ನಿನಗೆ ಈ ಮಣಿರತ್ನವನ್ನು ಕೊಡುತ್ತೇನೆ. ಈ ನರಕದಿಂದ ನನ್ನನ್ನು ಮುಕ್ತಗೊಳಿಸು. ಒಂದು ವೇಳೆ ನನ್ನ ಮೇಲೆ ನಿನಗೆ ಕೃಪೆ ಇದ್ದರೆ ನನಗೆ ಶುಭಗತಿ ಪ್ರಾಪ್ತಿಯಾಗುವಂಥ ಉಪಾಯ ಮಾಡು, ಹಾಗೂ ನೀನು ನನಗಾಗಿ ಸಕಲ ಪ್ರಕಾರದ ಆರ್ಧ್ವದೇಹಿಕ ಕಾರ್ಯವನ್ನು ಮಾಡು ಎಂದು ಪ್ರೇತ ಕೇಳುತ್ತದೆ. ಆಗ ರಾಜನು, ಆರ್ಧ್ವದೇಹಿಕ ಕ್ರಿಯೆಯನ್ನು ಮಾಡಿದರೂ ಕೂಡ ಜೀವಿಯು ಹೇಗೆ ಪ್ರೇತನಾಗುತ್ತಾನೆ? ಯಾವ ಕರ್ಮ ಮಾಡುವುದರಿಂದ ಅವನಿಗೆ ಪ್ರೇತ ಜನ್ಮ ಪ್ರಾಪ್ತಿಯಾಗುತ್ತದೆ ಎಂದು ಕೇಳಿದಾಗ ಪ್ರೇತನು, ಯಾವ ಜನರು ದೇವದ್ರವ್ಯ, ಬ್ರಾಹ್ಮಣ ದ್ರವ್ಯ, ಸ್ತ್ರೀ ಹಾಗೂ ಬಾಲಕರಿಂದ ಸಂಚಿತ ಧನವನ್ನು ಅಪಹರಿಸುತ್ತಾರೋ, ಯಾರು ತಪಸ್ವಿನಿ, ಸಗೋತ್ರ ಹಾಗೂ ಅಗಮ್ಯ ಸ್ತ್ರೀಯ ಭೋಗ ಮಾಡುತ್ತಾರೋ, ಯಾರು ಕಮಲ ಪುಷ್ಪದ ಚೌರ್ಯ ಮಾಡುತ್ತಾರೋ, ಯಾರು ವಜ್ರ
ಅವಳ ಬಂಗಾರ ಹಾಗೂ ವಸ್ತ್ರಗಳನ್ನು ಅಪಹರಿಸುತ್ತಾರೋ, ಯಾರು ಯುದ್ಧದಲ್ಲಿ ಬೆನ್ನು ತೋರಿಸುತ್ತಾರೋ, ಯಾರು ಕೃತಜ್ಞ, ನಾಸ್ತಿಕ, ಕ್ರೂರಿ, ದುಸ್ಸಾಹಸಿಗಳು ಆಗಿರುವರೋ, ಯಾರು ಪಂಚಯಜ್ಞ ಮಾಡದಿದ್ದರೂ ದೊಡ್ಡ ದೊಡ್ಡ ಅನೇಕ ದಾನ ಕೊಡುವುದರಲ್ಲಿ ಅನುರಕ್ತರಾಗಿರುತ್ತಾರೋ, ಯಾರು ಯಜಮಾನನೊಡನೆ ವೈರತ್ವ ಹೊಂದಿರುತ್ತಾರೋ, ಯಾರು ಮಿತ್ರ ಹಾಗೂ ಬ್ರಾಹ್ಮಣ ದ್ರೋಹಿಗಳು ಆಗಿರುತ್ತಾರೋ, ಹಾಗೂ ಯಾರು ತೀರ್ಥದಲ್ಲಿ ಹೋಗಿ ಪಾಪಕರ್ಮಗಳನ್ನು ಮಾಡುತ್ತಾರೋ ಅಂಥವರು ಪ್ರೇತ ಜನ್ಮಗಳಲ್ಲಿ ಹೋಗುತ್ತಾರೆ. ಈ ಪ್ರಕಾರ ಈ ಎಲ್ಲ ಜೀವಿಗಳು ಪ್ರೇತ ಜನ್ಮ ಹೊಂದುತ್ತಾರೆ ಎಂದು ಪ್ರೇತನು ಹೇಳುತ್ತಾರೆ. ಆಗ ರಾಜನ ಪ್ರಶ್ನೆ ಈ ರೀತಿ: ಈ ಪ್ರೇತತ್ವದಿಂದ ನಿನಗೆ ಹಾಗೂ ನಿನ್ನ ಸಹ ಪ್ರೇತರಿಗೆ ಹೇಗೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ? ನಾನು ಯಾವ ಪ್ರಕಾರದಿಂದ ಅವ್ರದ್ದೇ ಕರ್ಮ ಮಾಡಬೇಕು? ಈ ಕಾರ್ಯ ಯಾವ ವಿಧಾನದಿಂದ ಸಂಭವ? ಇದನ್ನು ತಿಳಿಸು ಎಂದು ಕೇಳುತ್ತಾನೆ. ಆಗ ಪ್ರೇತನು ಸಂಕ್ಷಿಪ್ತವಾಗಿ ನಾರಾಯಣ ಬಲಿಯ ವಿಧಾನವನ್ನು ಹೇಳುವೆನು. ಕೇಳು. ಸದ್ಗ್ರಂಥಗಳ ಶ್ರವಣ, ವಿಷ್ಣುವಿನ ಪೂಜೆ ಹಾಗೂ ಸಜ್ಜನರ ಸಂಘ ಪ್ರೇತ ಜನ್ಮವನ್ನು ವಿನಷ್ಟಗೊಳಿಸಲು ಸಮರ್ಥವಾಗಿದೆ ಎಂದು ಕೇಳಿದ್ದೇನೆ. ಆದ್ದರಿಂದ ನಾನು ನಿನಗೆ ಪ್ರೇತತ್ವ ಭಾವವನ್ನು ನಷ್ಟಗೊಳಿಸುವಂಥ ವಿಷ್ಣು ಪೂಜೆಯ ವಿಧಾನವನ್ನು ಹೇಳುವೆ. 2 ಮಾಸಿ ಸುವರ್ಣದಿಂದ, 2 ತೂಕ ಸುವರ್ಣದಿಂದ, ಸಮಸ್ತ ಆಭರಣಗಳಿಂದ ವಿಭೂಷಿತ ಭಗವಂತ ನಾರಾಯಣನ ಪ್ರತಿಮೆಯನ್ನು ಮಾಡಿಸಬೇಕು. ಪ್ರತಿಮೆಯನ್ನು 2 ಹಳದಿ ವಸ್ತ್ರಗಳಿಂದ ಆಚ್ಛಾದಿತಗೊಳಿಸಿ ಚಂದನ ಅಗರಿಯಿಂದ ಸುವಾಸಿತಗೊಳಿಸಬೇಕು. ತದನಂತರ ನಾನಾ ತೀರ್ಥಗಳಿಂದ ತಂದಿರುವ ಪವಿತ್ರ ಜಲದಿಂದ ವಿಧಿಯುಕ್ತವಾಗಿ ಅಭಿಷೇಕ ಹಾಗೂ ಅಲಂಕಾರ ಮಾಡಿ, ಪೂರ್ವದಲ್ಲಿ ಶ್ರೀಧರ, ದಕ್ಷಿಣದಲ್ಲಿ ಮಧುಸೂದನ, ಪಶ್ಚಿಮದಲ್ಲಿ ವಾಮನ, ಉತ್ತರದಲ್ಲಿ ಗದಾಧರ, ಮಧ್ಯಭಾಗದಲ್ಲಿ ಪಿತಾಮಹ ಬ್ರಹ್ಮ ಹಾಗೂ ಮಹೇಶ್ವರನನ್ನು ಪುಷ್ಪಗಂಧಾದಿಗಳಿಂದ ಬೇರೆ ಬೇರೆಯಾಗಿ ವಿಧಿಯುಕ್ತವಾಗಿ ಪೂಜಿಸಬೇಕು. ತದನಂತರ ಆ ದೇವಮಂಡಲದ ಪ್ರದಕ್ಷಿಣೆ ಮಾಡಿ ದೇವತೆಗಳ ಸಂತುಷ್ಟಿಗಾಗಿ ಅಗ್ನಿಯಲ್ಲಿ ಆಹುತಿ ಪ್ರದಾನಿಸಬೇಕು. ತುಪ್ಪ, ಮೊಸರು ಹಾಗೂ ಹಾಲಿನಿಂದ ವಿಶ್ವೇ ದೇವತೆಗಳನ್ನು ಸಂತೃಪ್ತಗೊಳಿಸಬೇಕು. ತದನಂತರ ಯಜಮಾನನು ಪುನಃ ಸ್ನಾನ ಮಾಡಿ ವಿನಮ್ರತೆಯಿಂದ ಏಕಾಗ್ರ ಚಿತ್ತನಿಂದ ಭಗವಂತ ನಾರಾಯಣನ ಸಮ್ಮುಖದಲ್ಲಿ ತನ್ನ ಆರ್ಧ್ವದೇಹಿಕ ಕ್ರಿಯೆಯನ್ನು ಸಂಪನ್ನಗೊಳಿಸಬೇಕು. ವಿನೀತ ಭಾವದಿಂದ ಹಾಗೂ ಕ್ರೋಧ ಲೋಭರಹಿತರಾಗಿ ಕಾರ್ಯಾರಂಭ ಮಾಡಬೇಕು. ಈ ಸಂದರ್ಭದಲ್ಲಿ ಸಕಲ ಶ್ರಾದ್ದಗಳೊಡನೆ ವೃಷೋತ್ಸರ್ಗ ಮಾಡಬೇಕು. 13 ಜನ ಬ್ರಾಹ್ಮಣರಿಗೆ ವಸ್ತ್ರ, ಕೊಡೆ, ಪಾದರಕ್ಷೆ, ಮುಕ್ತಮಣಿ ಖಚಿತ, ಉಂಗುರ, ಪಾತ್ರೆ, ಆಸನ ಹಾಗೂ ಭೋಜನಾದಿಗಳನ್ನು ಪ್ರದಾನಿಸಿ ಸಂತುಷ್ಟಗೊಳಿಸಬೇಕು. ತದನಂತರ ಪ್ರೇತ ಕಲ್ಯಾಣಕ್ಕಾಗಿ ಅನ್ನ ಹಾಗೂ ಜಲಭರಿತ ಕುಂಭದ ದಾನ ಮಾಡಬೇಕು. ಶಯಾದಾನ ಮಾಡಿ ಘಟದಾನವನ್ನು ಕೂಡ ಪ್ರೇತನ ಉದ್ದೇಶದಿಂದ ಮಾಡಬೇಕು. ಆನಂತರ ನಾರಾಯಣ ನಾಮವೇ ಸತ್ಯ ಹೀಗೆ ಹೇಳಿ ಸಂಪುಟದಲ್ಲಿ ಸ್ಥಿತ ಭಗವಂತ ನಾರಾಯಣನ ಪೂಜೆ ಮಾಡಬೇಕು. ಹೀಗೆ ವಿಧಿಯುಕ್ತವಾಗಿ ಮಾಡುವುದರಿಂದ ನಿಶ್ಚಿತವಾಗಿಯೂ ಜೀವಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಆಗ ರಾಜನ ಪ್ರಶ್ನೆ: ಪ್ರೇತ ಘಟ ಹೇಗಿರಬೇಕು? ಅದನ್ನು ಪ್ರದಾನಿಸುವ ವಿಧಾನ ಯಾವುದು? ಸಕಲ ಜೀವಿಗಳ ಕಲ್ಯಾಣದ ಉದ್ದೇಶದಿಂದ ಪ್ರೇತ ಜನ್ಮ ಮುಕ್ತಿದಾಯಕವಾದ ಘಟದ ವಿಷಯ ಕುರಿತು ತಿಳಿಸು ಎಂದು ಕೇಳುತ್ತಾನೆ. ಆಗ ಪ್ರೇತನ ಉತ್ತರ: ನೀನು ತುಂಬ ಹಿತಕಾರಿಯಾದ ಪ್ರಶ್ನೆಯನ್ನೇ ಕೇಳಿರುವೆ. ಯಾವ ದಾನದಿಂದ ಪ್ರೇತತ್ವ ಪ್ರಾಪ್ತಿಯಾಗುವುದಿಲ್ಲವೋ ಅದನ್ನು ಹೇಳುತ್ತೇನೆ. ಪ್ರೇತ ಘಟ ಎಂಬ ದಾನ ಸಮಸ್ತ ಅಮಂಗಳಗಳ ವಿನಾಶಕವಾಗಿದೆ. ದುರ್ಗತಿಯನ್ನು ನಿವಾರಿಸುವಂಥ ಪ್ರೇತ ಘಟದ ದಾನ ಸಕಲ ಲೋಕಗಳಲ್ಲಿಯೂ ದುರ್ಲಭವಾಗಿದೆ. ಶುದ್ಧ ಬಂಗಾರದಿಂದ ಘಟವನ್ನು ಮಾಡಿಸಿ ಅದರಲ್ಲಿ ತುಪ್ಪ, ಹಾಲನ್ನು ತುಂಬಿ ಲೋಕಪಾಲಕರ ಸಹಿತ ಬ್ರಹ್ಮ, ಶಿವ ಹಾಗೂ ಕೇಶವರಿಗೆ ಭಕ್ತಿಯಿಂದ ನಮಸ್ಕರಿಸಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಇದರ ಮಧ್ಯಭಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ ಹಾಗೂ ಪೂರ್ವಾದಿ ಸಮಸ್ತ ದಿಕ್ಕುಗಳಲ್ಲಿ ಹಾಗೂ ಕಂಠಭಾಗದಲ್ಲಿ ಯಥಾಕ್ರಮ ಲೋಕಪಾಲಾದಿಗಳಿಗೆ ವಿಧಿಯುಕ್ತವಾಗಿ ಪುಷ್ಪ, ಧೂಪ ಹಾಗೂ ಚಂದನಾದಿಗಳಿಂದ ಪೂಜೆ ಮಾಡಿ ಹಾಲು ತುಪ್ಪ ಭರಿತ ಸ್ವರ್ಣಮಯ ಘಟವನ್ನು ದಾನ ಮಾಡಬೇಕು. ಇದು ಸಮಸ್ತ ದಾನಗಳಿಗಿಂತ ಶ್ರೇಷ್ಠವಾಗಿದೆ. ಹೀಗಿರುವಾಗ 100 ದಾನಗಳನ್ನು ಮಾಡುವುದರಿಂದ ಏನು ಲಾಭ? ಈ ದಾನದಿಂದ ಸಕಲ ಮಹಾಪಾತಕಗಳ ನಾಶವಾಗುತ್ತದೆ. ಪ್ರೇತತ್ವದ ನಿವೃತ್ತಿಗಾಗಿ ಶ್ರದ್ಧೆಯಿಂದ ಈ ದಾನವನ್ನು ಅವಶ್ಯ ಮಾಡಬೇಕು ಎಂದು ಹೇಳುತ್ತಾನೆ. ಆಗ ಕೊನೆಯಲ್ಲಿ ಕೃಷ್ಣನ ಮಾತು
ಈ ಪ್ರಕಾರ ಆ ಪ್ರೇತನೊಡನೆ ರಾಜನ ವಾರ್ತಾಲಾಪ ನಡೆಯುತ್ತಿದ್ದಾಗ ಆತನ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತಾ ಆನೆ, ಕುದುರೆ ಹಾಗೂ ರಥಗಳಿಂದ ಪರಿವ್ಯಾಪ್ತವಾದ ಅವನ ಸೇನೆ ಅಲ್ಲಿಗೆ ಬಂತು. ಆಗ ಪ್ರೇತನು ರಾಜನಿಗೆ ಒಂದು ಮಹಾಮಣಿಯನ್ನು ಕೊಟ್ಟು ನಮಸ್ಕರಿಸಿ ತನ್ನ ಪ್ರೇತತ್ವದ ಮುಕ್ತಿಗಾಗಿ ಪ್ರಾರ್ಥಿಸಿ ಅದೃಶ್ಯನಾದ. ರಾಜನು ಕೂಡ ಅಲ್ಲಿಂದ ತನ್ನ ನಗರದತ್ತ ತೆರಳಿದ. ತದನಂತರ ರಾಜನು ಆ ಪ್ರೇತದ ಮೂಲಕ ಹೇಳಲ್ಪಟ್ಟ ಸಕಲ ಆರ್ಧದೈಹಿಕ ಕ್ರಿಯೆಗಳನ್ನು ವಿಧಿವಿಧಾನದಿಂದ ನೆರವೇರಿಸಿದ. ಅದರ ಪುಣ್ಯದಿಂದ ಆ ಪ್ರೇತನು ಬಂಧನ ಮುಕ್ತನಾಗಿ ಸ್ವರ್ಗಕ್ಕೆ ಹೋದ. ಪುತ್ರನಿಂದ ಪ್ರಧಾನಿತ ಶ್ರಾದ್ದದಿಂದ ತಂದೆಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಇದರಲ್ಲಿ ಆಶ್ಚರ್ಯವೇನಿದೆ? ಯಾವ ಮನುಷ್ಯ ಈ ಪುಣ್ಯದಾಯಕ ಇತಿಹಾಸವನ್ನು ಶ್ರವಣ ಮಾಡುತ್ತಾನೋ ಹಾಗೂ ಯಾರು ಶ್ರವಣ ಮಾಡಿಸುತ್ತಾರೋ ಅಂಥವನು ಪಾಪಾಚರಣೆಯಿಂದ ಸಂಯುಕ್ತನಾಗಿದ್ದರೂ ಕೂಡ ಪ್ರೇತ ಜನ್ಮವನ್ನು ಹೊಂದುವುದಿಲ್ಲ. ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 44ನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು. ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲಿಚ್ಛಿಸುವ ಶ್ರೋತೃಗಳಿಗೆ ಅಧ್ಯಾಯದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು. ಇನ್ನು ಹೊಸ ವಿಚಾರದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.